ಪ್ರೇಮ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಬಾ ಕುತ್ಕೋ ಕುತ್ಕೋ. ಯಾಕೆ ಹುಲಿ ತಲೆ ತಗ್ಸ್ಕೊಂಡು ಕೂತಿದೆ? ತಲೆ ಎತ್ತಿ ನೋಡಪ್ಪ. ಅಲ್ಲೇ ನಮ್ಮ ಹುಡುಗನಿಗೆ ನಾಚಿಕೆ ಶುರು ಆಗ್ಬಿಟ್ಟಿದೆ. ನಗದ್ ನೋಡು. ಥೂ, ಈ ಮದ್ವೆ ಮೂಲಕ ನಮ್ಮ ಆಸ್ತಿಗೆ ಲಗ್ಗೆ ಹಾಕೋ ಹೊಂಚಾಗ್ತಿದ ನೀವು. ಪ್ರೇಮ, ನನ್ನ ಮಗ ಪುಣ್ಯ ಮಾಡಿದ್ದ ನಿನ್ನಂತ ಹುಡುಗಿನ ಪಡೆಯೋದಿಕ್ಕೆ. ನೋಡು, ನೀನೇನೂ ಯೋಚನೆ ಮಾಡಬೇಡ. ನಿನ್ನನ್ನು ನಾನು ನನ್ನ ಮಗಳ ಥರ ನೋಡ್ಕೋತೀನಿ. ಪ್ರೇಮ, ಇದ್ಯಾಕಮ್ಮ ತಲೆ ತಗ್ಸ್ಕೊಂಡು ಕೂತಿದ್ಯಾ? ನೀನ್ ಮದ್ವೆ ಆಗೋ ಹುಡುಗನ್ ನೋಡಲ್ವಾ? ತಲೆ ಎತ್ತು ನೋಡು. ತಲೆ ಎತ್ತಿ ನೀನು ನೋಡು ರಾಜ. ನೋಡಪ್ಪ. ಏನಪ್ಪ ಮಹಾದೇವ, ನಿನಗೆ ನನ್ನ ಮಗಳು ಒಪ್ಗೆನಾ? ಬರೀ ತಲೆ ಅಲ್ಲಾಡ್ಸಿದ್ರೆ ಸಾಲದು, ಬಾಯಿ ಬಿಟ್ಟು ಹೇಳು ಹೌದು ಅಂತ. ಹೌದು. ನಮ್ಮ ಹುಡುಗ ಹೌದು ಅಂತ ಒಪ್ಪಿಗೆ ಕೊಟ್ಟಾಯ್ತು. ಇನ್ನು ನಿಮ್ಮ ಹುಡುಗ ಒಪ್ಪಿಗೆ ಕೊಡ್ಬೇಕಷ್ಟೇ. ಪ್ರೇಮ, ಹೇಳಮ್ಮ, ನಿನ್ಗೆ ನನ್ನ ಮಗ ಒಪ್ಗೆನಾ? ನಾಚ್ಕೋಬೇಡ, ಹೇಳು. ನನ್ನ ಬಂಗಾರಿಗೆ ಚಿನ್ನದಂತ ಹುಡುಗನ ಹುಡುಕ್ತೀನಿ. ಪ್ರೇಮ, ಯಾಕಮ್ಮ, ಏನಾಯ್ತು? ಏನು ಹೇಳ್ದೆ ಸುಮ್ಮನೆ ನೆತ್ತಿದ್ಯಲ್ಲ. ನಿನಗೆ ನನ್ನ ಮಗ ಒಪ್ಗೆ ಅಲ್ವಾ? ಇಲ್ಲ,
ಏನಂದ್ಲ ಅವಳು? ಇಲ್ಲ ಅಂದ್ಲ. ಪ್ರೇಮ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ಲ ರಾಮ್. ಅಪ್ಪ ಇಲ್ಲಪ್ಪ, ಹಾಗೇನಿಲ್ಲ. ನೀವೆಲ್ಲೋ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನನಗ್ ಸರಿಯಾಗೇ ಕೇಳಿಸ್ತು. ಅವಳು ಇಲ್ಲ ಅಂತಾನೆ ಹೇಳಿತು. ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ಏನಾಗಿಲ್ಲ ದೊಡ್ಡಮ್ಮ, ನೀವೆಲ್ರೂ ಏನೋ ತಪ್ಪು ಕೇಳಿಸ್ಕೊಂಡಿದ್ದೀರಾ. ಪಾಪ ನಮ್ ಮಾದೇವನ ಹಣೆಯಲ್ಲಿ ಮದ್ವೆ ಯೋಗನೇ ಇಲ್ಲ ಅನ್ಸತ್ತೆ. ಯಾಕೆ ಯಾವಾಗ್ಲೂ ನಮ್ ಮಾದೇವಂಗೆ ಹೀಗಾಗತ್ತೆ? ಇಲ್ಲ, ಅವಳಿಗೆ ಈ ಮದುವೆಯಲ್ಲಿ ಒಪ್ಪಿಗೆ ಇದೆ. ಆದರೆ ಈಗ ಯಾಕೆ ಹೀಗೆ ಹೇಳಿದ್ಲೋ ಗೊತ್ತಿಲ್ಲ. ಇರಿ, ನಾನು ಬರ್ತೀನಿ. ಅಯ್ಯಯ್ಯೋ, ಆಂಟಿ ಹೋಗಿ ಕೇಳಿದಾಗ ಪ್ರೇಮ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಎಡವಟ್ಟಾಗೋಗುತ್ತೆ. ದೊಡ್ಡಮ್ಮ ಹೃದಯನೇ ಹೊಡೆದೋಗುತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಲೇ ಪ್ರೇಮ, ಏನೇ ಹೇಳ್ದೆ ಅಲ್ಲಿ? ಇಲ್ಲ ಅಂತನಾ? ಏನೇ ಆಗಿದೆ ನಿನ್ಗೆ? ಅಲ್ಲೆಲ್ಲರೂ ಗಾಬರಿ ಆಗಿದ್ದಾರೆ. ಇಲ್ಲ ಅಮ್ಮ, ನಾನು ಪ್ರೇಮ, ತಮಾಷೆ ಮಾಡ್ಬೇಡ ಕಣೆ. ಏನಪ್ಪ ಮಾತಾಡ್ತಿದ್ಯಾ ನೀನು? ಇದು ತಮಾಷೆ ಮಾಡೋ ವಿಷಯನಾ? ಇಲ್ಲ ಅಮ್ಮ, ನಾನ್ ತಮಾಷೆ ಏನ್ ಮಾಡ್ತೀನಿ. ಪ್ರೇಮ, ನೀನ್ ಸ್ವಲ್ಪ ಸುಮ್ಮನಿರು. ಆಂಟಿ, ಇವಳು ಬುದ್ಧಿ ನಿಮ್ಗೆ ಗೊತ್ತಲ್ಲ. ಅದು ಅವಳು ತಮಾಷೆ ಮಾಡ್ತಿದ್ದಾಳೆ ಅಷ್ಟೇ. ನೀವು ಟೆನ್ಷನ್ ಆಗ್ಬಿಡಿ. ಬೆಳಗ್ಗೆಯಿಂದ ಏನೇನೋ ಸ್ಕೆಚ್ ಹಾಕೊಂಡಿದ್ದಾಳೆ ಅನ್ಸುತ್ತೆ, ಅಲ್ವೇನೆ? ಇಲ್ಲ ಅಮ್ಮ, ನಾನು ಪ್ರೇಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಯಾವಾಗ್ಲೂ ಬರೀ ಇದೇ ಆಯ್ತಲ್ಲ. ಆಂಟಿ, ಒಂದೆರಡು ನಿಮಿಷ ನೀವು ಹೊರಗೋದ್ರೆ ಇವಳ ಜೊತೆ ಮಾತಾಡಿ ನಾನೇ ಕರ್ಕೊಂಡ್ ಬರ್ತೀನಿ. ರಾಮ್, ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ನನಗೆ ತುಂಬಾ ತುಂಬಾ ಭಯ ಆಗ್ತಿದೆ. ನೀವು ಯಾಕೆ ಇದ್ದಕ್ಕಿದ್ದಾಗೆ ಹೀಗೆ ಆಡ್ತಿದ್ದಾಳೆ? ನೀನ್ ಯಾಕೆ ಹೀಗ್ ಬಂದ್ ಮಾತಾಡ್ತಿದ್ಯಾ? ಅಯ್ಯೋ ಆಂಟಿ, ನೀವು ಟೆನ್ಷನ್ ಮಾಡ್ಕೋಬಿಡಿ. ಇವಳು ಸ್ವಲ್ಪ ಹಾಗೇನೆ. ನೀವು ಹೋಗಿ ಆಂಟಿ, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಆಂಟಿ. ಇವಳೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಮದ್ವೆಗೆ ಇವಳಿಗೆ ಖಂಡಿತ ಒಪ್ಪಿಗೆ ಇದೆ. ಆಂಟಿ, 2 ನಿಮಿಷ ನೀವು ಹೊರಗೋದ್ರೆ ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಹಾಗಲ್ಲ ರಾಮ್. ಅಯ್ಯೋ ಆಂಟಿ, ನಾನು ಹೇಳಿದ್ನಲ್ಲ, ನಾನು ಕರ್ಕೊಂಡ್ ಬರ್ತೀನಿ. ನೀವು ನಡಿ ನಡಿ. ನನಗ್ಯಾಕೆ ಸತ್ಯ ಹೇಳಕ್ ಬಿಡ್ತಿಲ್ಲ ನೀನು? ಪ್ರೇಮ ಪ್ಲೀಸ್, ಹೆಂಗೆಂಗೋ ಆಡ್ಬೇಡ್ವೆ. ಇದು ಸೀರಿಯಸ್ ಸಿಚುವೇಶನ್ ಕಣೆ. ಆಗಲ್ಲ ರಾಮ್, ನನ್ನಿಂದ ಆಗಲ್ಲ. ನಿನಗ್ ಮನ್ಸ್ ಕೊಟ್ಟು ಬೇರೆಯವ್ರನ್ನ ಹೇಗೋ ಮದ್ವೆ ಆಗ್ಲಿ, ನನ್ ಪ್ರೀತಿಗೆ ನಾನು ಹೇಗ್ ಮೋಸ ಮಾಡ್ಕೊಳ್ಳಿ? ಇಲ್ಲ, ನನಗಂತೂ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನನ್ನ ತಡಿಬೇಡ, ನಾನು ಹೋಗಿ ಸತ್ಯ ಹೇಳ್ತೀನಿ. ಪ್ರೇಮ ಪ್ಲೀಸ್, ನನ್ ಮಾತ್ ಕೇಳೆ. ನಾನೆಲ್ಲ ಸರಿ ಮಾಡ್ತೀನಿ. ಇದು ದುಡ್ಕೋ ಟೈಮ್ ಅಲ್ಲ ಕಣೆ. ಇಲ್ಲ, ನಾನು ಹೋಗಿ ಸತ್ಯ ಹೇಳ್ತೀನಿ. ಪ್ರೇಮ, ಅರ್ಥ ಮಾಡ್ಕೊಳೆ. ನಮ್ ದೊಡ್ಡಮ್ಮ ಹುಷಾರಿಲ್ಲ. ಈಗ ಇದ್ದಕ್ಕಿದ್ದಾಗೆ ಶಾಕ್ ಕೊಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಕಣೆ. ಮೊದ್ಲೇ ಒಂದ್ ಮದ್ವೆ ನಿಂತು ಅವ್ರು ತುಂಬಾ ಕೊರಗಲಿದ್ದಾರೆ. ಪ್ರೇಮ, ಅವ್ರ ಆರೋಗ್ಯ ನಿಮ್ ಕೈಯಲ್ಲೇ ಇದೆ. ನಾನು ಹೇಳ್ತಿದ್ದೀನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ಪ್ಲೀಸ್ ಪ್ರೇಮ, ಸ್ವಲ್ಪ ಟೈಮ್ ಕೊಡು. ನಾನೇನಾದ್ರೂ ಮಾಡ್ತೀನಿ. ನಿನಗೆ ಅನ್ಯಾಯ ಆಗ್ದಿರಂಗೆ ನಾನ್ ನೋಡ್ಕೊಳ್ತೀನಿ. ಇದಕ್ಕೆಲ್ಲ ಪರಿಹಾರ ನಾನ್ ಹುಡುಕ್ತೀನಿ. ನೀನ್ ನನ್ನ ನಂಬೋದಿಲ್ವಾ? ಹೇಳು ಪ್ರೇಮ, ನೀನ್ ನನ್ನ ನಂಬೋದಿಲ್ವಾ? ಪ್ರೇಮ, ನಂಬಿಕೆ ಪ್ರಶ್ನೆ ಬಂತು ಅಂತ ಸುಮ್ಮನಾಗ್ತಿದ್ದೇನೆ.
ಇವತ್ತು ನಾನೇನು ಮಾತಾಡಲ್ಲ. ಆದ್ರೆ ನನಗೆ ಮದ್ವೆ ಇಷ್ಟ ಇಲ್ಲ ರಾಮ್. ನನಗೆ ಇದಕ್ಕೊಂದು ಪರಿಹಾರ ಬೇಕೇ ಬೇಕು. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ ಯು ಸೋ ಮಚ್. ನಾನೆಲ್ಲ ಸರಿ ಮಾಡ್ತೀನಿ. ಹೀಗೆ ಹೊರಡೋಣವಾ? ಬಾ. सा सा पा 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 पड पद पगरि सा 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 पा 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 पड पद पगरि सा पाद सा 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 रे सा पाद सा 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 रे सा नि द पद 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 पड प मगरि सा पाद पा 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 ಬಾ ಪ್ರೇಮ, ಬಾ. पाद पा 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 द द प पा. ನೋಡಿ, ಇವಳೆ ಬಂದಲ್ಲ, ಇವಳಿಗಿದೆಲ್ಲ ಹೊಸ್ದಲ್ವಾ, ಅದಕ್ಕೆ ಸ್ವಲ್ಪ ಗಾಬರಿಯಾಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಇಲ್ಲ ಅಂತ ಹೇಳಿದಾಳೆ ಅಷ್ಟೇ. ನಾನು ಇವಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಇವಳು ಸ್ವಲ್ಪ ಹಾಗೇನೆ, ಸುತ್ತ ಜನ ಇದ್ರೆ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ ಅಲ್ವಾ ಪ್ರೇಮ? ಸೀಮಾ, ನಾವೆಲ್ಲ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತೀಯಾ? ನೋಡು, ನೀನೇನು ಚಿಂತೆ ಮಾಡಬೇಡ. ಇದೆಲ್ಲ ನಿನ್ಗೆ ಹೊಸ್ತಲ್ವಾ, ಅದಕ್ಕೆ ಹಾಗನ್ಸುತ್ತೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗತ್ತೆ. ಏನೇ ಪ್ರೇಮ ನೀನು? ಒಂದ್ ನಿಮಿಷ ಎಲ್ರೂ ಉಸಿರು ನಿಲ್ಲಿಸ್ಬಿಟ್ಟಿದ್ಯಲ್ಲ. ಸರಿ ಸರಿ ಗಳ್ಮ, ಮುಂದಿನ ಶಾಸ್ತ್ರ ಶುರು ಮಾಡೋಣ. ಆಗ್ಲಿ. ಮಹೇಶ್ವರಿ, ನೀನು ಮಹದೇವನ್ನ ಮದುವೆ ಆಗಿ ನನ್ ಮನೆಗ್ ಬಂದು ಸಂಸಾರ ಮಾಡ್ತೀಯ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದಕ್ ನಾನ್ ಬಿಡೋದು ಇಲ್ಲ. ಒಳ್ಳೇದಾಗ್ಲಿ ಕಂದ. ಅಣ್ಣ, ಜ್ಯೋತಿಷ್ ಹತ್ರ ಮಾತಾಡಿ ನಿಶ್ಚಿತಾರ್ಥ ದಿನ ಗೊತ್ತು ಮಾಡಿ, ನಿಶ್ಚಿತಾರ್ಥ ಆಗಿದ ತಕ್ಷಣ ಮದ್ವೆ ಮಾಡಿ ಮುಗಿಸ್ಬೇಡ. ಹಾಗೆ ಆಗ್ಲಿ. ಶುಭ ಕಾರ್ಯ ತಡ ಮಾಡೋದು ಬೇಡ. ಇವತ್ತೇ ಶಾಸ್ತ್ರಿಗಳ ಹತ್ರ ಮಾತಾಡ್ತೀನಿ. ಅಣ್ಣ, ನಮ್ ಪಂಚಮಿ ಅಣ್ಣನ್ ಮದ್ವೆ ಫಿಕ್ಸ್ ಆಯ್ತು ಅಂತ ಸಿಹಿ ಮಾಡ್ಕೊಂಡ್ ಬಂದಿದ್ದಾಳೆ. ಪಂಚಮಿ ಕೊಡು. ಪ್ರೇಮ, ಇಂಥ ಅತ್ತೆನ ಪಡೆಯೋದಿಕ್ಕೆ, ಆ ಮನೆಗೆ ಸೊಸೆಯಾಗಿ ಹೋಗೋದಿಕ್ಕೆ ನೀ ತುಂಬಾ ಪುಣ್ಯ ಮಾಡಿದ್ದೆಮ್ಮ. ಹಾಗೆಲ್ಲ ಏನೂ ಇಲ್ಲ ಅಣ್ಣ.
ನಿಜ ಹೇಳ್ಬೇಕು ಅಂದ್ರೆ ಪ್ರೇಮ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋದು ನಮ್ ಭಾಗ್ಯ. ಆಗ್ಲೇಮ್ಮ, ಈ ಮದ್ವೆ ನಮ್ಮೆರಡು ಕುಟುಂಬಗಳನ್ನ ಮತ್ತಷ್ಟು ಹತ್ರ ಮಾಡುತ್ತೆ. ಹೌದಣ್ಣ, ಆದಷ್ಟು ಬೇಗ ಶುಭ ಕಾರ್ಯನ ಮುಗಿಸ್ಬಿಡೋಣ. ಶಾರದಾ, ಮೊದ್ಲು ನನ್ ಸೊಸೆ ಬಾಯಿನ ಸಿಹಿ ಮಾಡ್ಬೇಕು. ನನ್ ಮುತ್ತು, ನನ್ ಬಂಗಾರ, ನೀನ್ ನಮ್ಮ ಮನೆಗ್ ಸೊಸೆಯಾಗಿ ಬರ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೆ ಮದ್ವೆ ಇಷ್ಟ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗಲ್ಲ. ಮೈಸೂರು ಪಾಕ್ ತುಂಬಾ ಚೆನ್ನಾಗಿದೆ. ಬಾಯಿಲಿಟ್ರೆ ಕರಗು ಹೋಗುತ್ತೆ. ಹೌದಾ? ನಿಜವಾಗ್ಲೂ ಚೆನ್ನಾಗಿದೆ ರೀ. ಕಾವ್ಯ ಫೋನ್ ಮಾಡಿದಾಳೆ. ರಿಸೀವ್ ಮಾಡಿ. ಅಮ್ಮ ಕಾವ್ಯ, ಚೆನ್ನಾಗಿದ್ದೇನಮ್ಮ? ಹಾ ಪಾ, ಚೆನ್ನಾಗಿದ್ದೀನಿ. ಅಕ್ಕ ಎಲ್ಲಿದ್ದಾಳೆ? ರೂಮಲ್ಲಿ ಇದ್ದಾಳೆ. ಹಾಗೆ ಇನ್ನೊಂದು ವಿಷಯ, ಗಂಡಿನ ಕಡೆಯವ್ರು ಬಂದು ಹೂ ಮುಡ್ಸೋ ಶಾಸ್ತ್ರ ಮಾಡಿ ಹೋದ್ರಮ್ಮ. ಏನಪ್ಪ ಇದು? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಾವೆಲ್ಲ ಅವಸರ ಮಾಡ್ತಿದೀವಮ್ಮ, ಗಂಡಿನ ಕಡೆಯವರೇ ಅವಸರ ಮಾಡ್ತಿರೋದು. ಅದೇ ಒಳ್ಳೇದು. ಶುಭ ಕಾರ್ಯ ಬೇಗ ಆದಷ್ಟು ಒಳ್ಳೇದೇ ತಾನೆ. ಅದ್ ಹಾಗಲ್ಲಪ್ಪ, ನಂಗೆ ಯಾಕೋ ನೀವು ತುಂಬಾ ಅರ್ಜೆಂಟ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಯಾವ್ದಕ್ಕೂ ನೀವು ಒಂದ್ಸಲ ಅಕ್ಕನ ಒಪಿನಿಯನ್ ಕೇಳೋದು ಒಳ್ಳೇದು. ಕಾವ್ಯ, ಅವಳಿಗೆ ಒಪ್ಪಿಗೆ ಇದೆಯಮ್ಮ, ಅವಳನ್ನ ಕೇಳೇ ನಾವು ಮುಂದುವರೆದಿರೋದು. ನೀನೇನು ಭಯ ಪಡ್ಬೇಡ. ಏ ಕಾವ್ಯ, ಮದ್ವೆ ಆಗ್ತಿರೋ ಹುಡ್ಗಿ ಅವಳೇ ಸುಮ್ನೆ ಇರ್ಬೇಕಾದ್ರೆ ನಿಂದೇನೆ ಕಿರ್ಕಿರಿ? ನೋಡು, ನಿಂದೇನ್ ಕೆಲ್ಸ ಅಂತ ಹೋಗಿದ್ಯೋ ಅದನ್ ಮುಗಿಸ್ಕೊಂಡು ಮೊದ್ಲು ಮನೆಗ್ ಬಾ. ಅದನ್ ಬಿಟ್ಟು ಬೇರೆ ಎಲ್ಲ ತಲೆಗೆ ಹಾಕೊಂಡು ತಲೆ ಕೆಡ್ಸ್ಕೊಂಬೇಡ. ಅದ್ ಹಾಗಲ್ಲಮ್ಮ, ನೀವ್ ಯಾವ್ದಕ್ಕೂ ಒಂದ್ಸಲ ಅಕ್ಕನ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ನಂಗೆ ಯಾಕೋ ಆ ಮಹಾದೇವ್ ಅಕ್ಕಂಗ್ ಸರಿಯಾಗಿರೋ ಜೋಡಿ ಅಲ್ಲ ಅಂತ ಅನಿಸ್ತಿದೆ. ಮುಚ್ಚೆ ಬಾಯಿ. ನೀನ್ ಈ ರೀತಿ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಗಂಡಿನ ಕಡೆಯವ್ರು ಬಂದು ಹೂ ಮುಡ್ಸೋ ಶಾಸ್ತ್ರನ ಮುಗಿಸೋಗಿದ್ದಾರೆ. ಇವಾಗ ನೀನ್ ಈ ರೀತಿ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ ಕಾವ್ಯ. ನೋಡು ಕಾವ್ಯ, ನೀನ್ ಏನು ಯೋಚನೆ ಮಾಡ್ಬೇಡ. ನಿಮ್ಮ ಅಕ್ಕಂಗೆ ಏನ್ ಒಳ್ಳೇದಾಗುತ್ತೋ ಅದನ್ನೇ ನಾವು ಮಾಡ್ತೀವಿ. ನೀನ್ ಮನೆಗ್ ಬಾ, ಬಂದ್ಮೇಲೆಲ್ಲ ಮಾತಾಡೋಣ. ನಾನೀಗ ಫೋನ್ ಇಡ್ತೀನಿ. ಹಲೋ ಅಮ್ಮ, ನನ್ ಮಾತ್ ಕೇಳಿ. ಹಲೋ. ಅಕ್ಕನ್ ಖಂಡಿತವಾಗ್ಲೂ ಆ ಮಹದೇವನ್ ಮದ್ವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ಅಪ್ಪನ್ ಮತ್ ಮೀರಕ್ಕಾಗ್ದೆ ಒಪ್ಕೊಂಡಿರ್ತಾಳೆ. ಪಾಪ ಅಕ್ಕ, ಆ ಮಹದೇವನ್ ಕಟ್ಕೊಂಡು ಅದ್ ಏನೇನ್ ಅನ್ಭವಿಸ್ಬೇಕಾಗುತ್ತೋ. ಅಲ್ಲ, ಈ ಅಪ್ಪ ಅಮ್ಮ ಯಾಕೆ ಇಷ್ಟೊಂದು ದುಡುಕ್ತಾ ಇದಾರೆ? ಎಷ್ಟ್ ಹೇಳಿದ್ರು ಅಷ್ಟೇ. ಅಕ್ಕ ಒಂದ್ ಕಾಲ್ ಮಾಡ್ತೀವಿ.
ಯಾಕಕ್ಕ ಕಾಲ್ ಪಿಕ್ ಮಾಡ್ತಿಲ್ಲ? ಬೇಜಾರಲ್ಲಿದ್ದಾಳ?